ಸಾವಿರಾರು ವರ್ಷಕ್ಕೂ ಹೆಚ್ಚು ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವು ಕಾವೇರಿ ನದಿ ತೀರದಲ್ಲಿ ನೆಲೆಸಿರುವ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇದನ್ನು ಗಂಗರ ಅರಸರ ಮಂತ್ರಿಯಾಗಿದ್ದ ತಿರುಮಲ ರಾಯರು ಕ್ರಿಸ್ತಶಕ 894ನೇ ಇಸವಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ನಂತರ ಹೊಯ್ಸಳರ ದೊರೆ ವಿಷ್ಣುವರ್ಧನ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇಲ್ಲಿನ ರಾಜಗೋಪುರ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಕಾವೇರಿ ನದಿ ಮತ್ತು ಗೌತಮ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದ ಮಹಾವಿಷ್ಣು ಸ್ವಾಮಿಯು ಇಲ್ಲಿ ಬಂದು ನೆಲೆಸಿದ್ದಾರೆ. ಆದ್ದರಿಂದ ಈ ಕ್ಷೇತ್ರವನ್ನು ಗೌತಮ ಕ್ಷೇತ್ರ ಅಂತಲೂ ಸಹ ಕನ್ನಡ ನಾಡಿನ ಜೀವನದಿಯಾದ ಕಾವೇರಿಯು ತಾನು ಸಂಚರಿಸುವ ಮಾರ್ಗ ಮಧ್ಯದಲ್ಲಿ 3 ದ್ವೀಪಗಳನ್ನು ಸೃಷ್ಟಿ ಮಾಡಿ ಆ 3 ದ್ವೀಪಗಳಲ್ಲಿ ಮಹಾವಿಷ್ಣು ಸ್ವಾಮಿಯು ಶ್ರೀ ರಂಗನಾಥ ಸ್ವಾಮಿಯಾಗಿ ನೆಲೆಸಿದ್ದ. ಹಾಗೂ ಈ 3 ಕ್ಷೇತ್ರಗಳನ್ನು ತ್ರಿರಂಗ ಕ್ಷೇತ್ರ ಎಂದು ಕರೆಯುತ್ತಾರೆ. ಅವುಗಳು ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ನಾವಿರುವುದು ಆದಿರಂಗದಲ್ಲಿ ಹಾಗೂ ಮಧ್ಯರಂಗವು ನಮ್ಮ ಕರ್ನಾಟಕದಲ್ಲಿ, ಹಾಗೆಯೇ ಅಂತ್ಯರಂಗ ತಮಿಳುನಾಡು ರಾಜ್ಯದಲ್ಲಿದೆ. ಈ 3 ಕ್ಷೇತ್ರವನ್ನು ಒಂದೇ ದಿನದಲ್ಲಿ ದರ್ಶನ ಮಾಡುವುದಕ್ಕೆ ಬ್ರಹ್ಮಾಂಡ ದರ್ಶನ ಎಂದು ಕರೆಯಲಾಗುತ್ತದೆ. ಜಗದೊಡೆಯ ಮಹಾವಿಷ್ಣುವಿನ ವಿಶೇಷವಾದಂತಹ ದೈವ ಸ್ವರೂಪವೇ ಶ್ರೀ ರಂಗನಾಥ ಸ್ವಾಮಿ. ರಂಗ ಎಂದರೆ ಸಭೆ, ನಾಥ ಎಂದರೆ ನೋಡಿಕೊಳ್ಳುವವರು ಎಂದರ್ಥ. ಈ ಜಗತ್ತೆಂಬ ಸಭೆಯನ್ನು ನೋಡಿಕೊಳ್ಳುವ ಮಹಾವಿಷ್ಣುವಿನ ದೈವ ಸ್ವರೂಪವೇ ಶ್ರೀ ರಂಗನಾಥ ಸ್ವಾಮಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ